ಅದಕ್ಕ ಇನ್ನೊಂದು ಮಾತೈತೆ, ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಯಾರು ತಪ್ಪು ತಿಳಿಬೇಡ. ಇದೊಂದು ಬಾ ಜರ ಬಿರ್ಸಕ್ಕಾದ್ರೆ ಇಟ್ಕೋರಿ. ಈ 2028 MLA ಚುನಾವಣೆ ಬರ್ತೈತ್ಲ, ಹಂಗ ತೆರೆಯಾಗಿ ಇಟ್ಕೋರಿ, ಇರ್ಲಿದ. 2028 ಏನ್ MLA ಚುನಾವಣೆ ಬರ್ತೈತಲ್ಲ, ಲಾಸ್ಟ್ ಮಾತೇಳಿ ಮುಗಿಸ್ತೇನೆ. ಈ ಚಪ್ಪಲಿ ಏನ್ ಹಾಕೋತಿರಲ್ಲ, ಪ್ಯಾರಾಗೋನ ಪ್ಲಾಸ್ಟಿಕ್ ಸರಿ ಇರಂಗಿಲ್ಲ. ಫಸ್ಟ್ ಕ್ಲಾಸ್ ಕೊಲ್ಲಾಪುರ್ ಮೆಟ್ ಸಿಗ್ತಾವ 200 ರೂಪಾಯಿ ತಗೋರಿ. ಸೋಮಣ್ಣ ನೀ ಮೊದಲು ತಗೊಂಡು ಏನ್ ಮಾಡ್ರಿ, ಎಲೆಕ್ಷನ್ ಅನೌನ್ಸ್ ಆಕೈತ್ಲ, ನೀತಿ ಸಂಹಿತೆ ಜಾರಿ ಆಗ್ತದ. ಆದ ಕೂಡಲೇ 2 ಬಿದರ ಕಟ್ಟಿಗೆ ತಗೊಂಡು ಮನಿ ಬಾಗಿಲು ಹೊರ ಟೂಬ್ಲೈಟ್ ಹಾಕಿ ಅದಕ್ಕೆ ಜೋಡ ಮೆಟ್ ಕಟ್ಟಿ ಬಿಡ್ರಿ. ಕಟ್ಟಿದ ನಂತರ ಏನ್ ಮಾಡ್ರಿ ಅಂತಂದ್ರೆ, ಯಾವ್ದಾ ಪಕ್ಷದವ್ ಬರ್ಲಿ ನಮಸ್ಕಾರ ಮಾಡಿ ನನಗೆ ಓಟ್ ಹಾಕ್ರಿ ಅಂತಂದ್ರ ಆಯ್ತಪ್ಪ ವಿಚಾರ ಮಾಡಿ ಸರಿ ಇದ್ರೆ ಹಾಕ್ತಂತ ಹೇಳಿ ಕಳಿಸ್ರಿ. ಅಕಸ್ಮಾತ್ ಎಲ್ಲರ ಗಾಂಧಿ ನೋಡ್ ತಗೊಂಡು ಬಂದ ಕೈಯಾಗ ಕೊಟ್ಟು ಓಟ್ ಹಾಕಂದ್ರೆ ಯಾವ ಪಕ್ಷ ಇರ್ಲಿ ಮೆಟ್ಟ ತಗೊಂಡ್ ಹೊಡ್ರಿ ಬಂದದ್ ನೋಡ್ತೀನಿ. ನೀವ್ ಇದನ್ನ ಮಾಡ್ರಿ ಅಂತಂದ್ರ ರೈತರಿಂದು ಕಣ್ಣೀರ್ ಹಾಕಂಗಿಲ್ಲ, ಯಾವ ರಾಜಕಾರಣಿ ಮನೆ ಮುಂದೆ ಕೈ ಕಟ್ಟಿ ನಿಲ್ಲುವ ಪರಿಸ್ಥಿತಿ ಬರಂಗಿಲ್ಲ. 2027 ಅಧಿವೇಶನ ಚಲೋ ಆಗೋದ್ರೊಳಗೆ ಅತನಿ ಇನ್ನೊಂದು ಪಾದಯಾತ್ರೆ ಅದ. 25 ಲಕ್ಷ ಮಂದಿಯನ್ನು ಸೇರಿಸಿ ಅತನಿ ಸಿದ್ದೇಶ್ವರ ಗುಡಿಯಿಂದ ಬೆಳಗಾವಿ ಸುವರ್ಣಸೌಧ ಮಠ ಪಾದಯಾತ್ರೆ ಅದ. ನೀವೆಲ್ಲಾ ಬಂದ್ರಿ ಅಂದ್ರ 10 ಕಿಟ್ಟೋಲ್ ಹೋಗೋದ್ರೊಳಗೆ 1 ಕೋಟಿ ಜನ ಆಗ್ತದ. ಯಾವ್ದ ಮುಖ್ಯಮಂತ್ರಿ ಇರ್ಲಿ, ಯಾವ್ದ ಸರ್ಕಾರ ಇರ್ಲಿ, ಹೈವೇ ಮ್ಯಾಗ ಬಂದ್ ನಿಮಗೆ ತಲಿಬಾಕ್, ನೀರಾವರಿ ಇರ್ಲಿ, ರೈತನ ಸಾಲ ಮನ್ನಾ ಇರ್ಲಿ, ಕಬ್ಬಿನ ಕಾಟ ಇರ್ಲಿ, ಕಬ್ಬಿನ ಬಿಲ್ ಇರ್ಲಿ, ಇನ್ನೊಂದೈತ ಮತ್ತ ಬರ್ತೀರಿ ಅದ್ರ ಜೊತೆ. ಕರ್ನಾಟಕದಾಗ ಸಂಪೂರ್ಣ ಸಾರಾಯಿ ಬಂದ್ ಆಗ್ಬೇಕಂತ ಬರ್ತೀರಿ. ಎಲ್ಲಾರು ಎತ್ತು ಮರ ಬರ್ಲಿಕ್ಕೆ ಹೋಗ್ಬೇಕ. ನಮ್ ಪೊಲೀಸ್ ಅಂತಂದ್ರದು ನಗಾತಾರ ನಿಮ್ಮ ನೋಡಿ, ಇದಕ್ಕ ಎತ್ತರ ಜನ ಇನ್ನ 6 ಅಗಿಲ್ ಕಾಣಿಸ್ತದ. ಸುಮ್ಮ ಯಾರೈತನ್ ಸಾಹೇಬ್ರ ಕೂತಾರೆ ಮತ್ ನಮ್ಮ ಮಂದಿದ. ಈ ಕೆಲವು ಮಂದಿ ಒಳಗ ಆಗ್ಯಾರ, ಹೌದು ಹುಲಿ ಎತ್ತಿರ್ತಾನಿಲ್ಲ ಯಾವ ಅನ್ನತ್ತಿದ್ದಲ್ಲ, ಹೌದು ಹುಲಿ ಡಬಲ್ ಆಗ್ಯಾರ ಸರ್ ಅವ್ರೆಲ್ಲ. ಹೌದು ಹುಲಿ ಅಂದ ಬಿಡ್ತಾರ. ಇರ್ಲಿ, ಆದ್ರೂ ಏನೈತಲ್ಲ, ನನ್ನ ವಿಚಾರ ಏನೈತಂದ್ರ ಕೋವಿಡ್ದೊಳಗ ಏನೂ ಆಗ್ಲಾರ್ದ ಬಹಳ ರೊಕ್ಕಿದ್ದವ ರಾಜಕಾರಣಿ ಮಹಾತ್ಮ ಅಧಿಕಾರಿ ಇದ್ದವರು ಎಲ್ಲಾರನು ಓದಾನ ಭಗವಂತ. ಆದ್ರ ನಾವು ಉಳಿದೀವಿ ಅಂತಂದ್ರ ನಮ್ಮಿಂದ ಈ ಭೂಮಿಗೆ ಅನ್ನ ಹಾಕಿದ ಅನ್ನದಾತಗ ಸೈನಿಕರಿಗೆ ಏನಾದ್ರೂ ಸೇವಾ ಮಾಡೋ ಸಲ ಗುಡಿಸಾನ ಅದನ್ನ ಮಾಡೋನು. ಸರ್ ತಗೊಂಡು ಬಂದ್ರಿ? ಎಸ್ ಓಕೆ ಸರ್. ಏ ರಾಹುಲನ ಇಲ್ವ ತಗೋಬಾರ್ದು, ಓದ್ಬಾರ ರಾಹುಲ ಗೌಡ್ರ. ಮುದ್ದೇಬಿಹಾಳ ತಾಲೂಕಿನೊಳಗೆ ಪ್ರತಿ ಹಳ್ಳ್ಯಾಗ ಹೋಗಿ ಪ್ರತಿ ಹಳ್ಳ್ಯಾಗ 300, 400, 500 ಜನ ನಮ್ಮ ಸಂಘದ ಕಾರ್ಯಕರ್ತರು ಡೆವಲಪ್ ಇರಬೇಕು. ಅಧಿಕಾರಿಗಳು ಬಂದಾಗ ಗ್ರಾಮ ಸಭಾ ಆಗ್ಬೇಕು. ಅವ್ರಿಗೆ ಸಹಕಾರ ಕೊಡ್ರಿ, 2.5 ತಿಂಗಳೊಳಗೆ ಕ್ಲಿಯರ್ ಮಾಡಿಬಿಡ್ತಾರೆ. ಇಲ್ಲಿ ಕೇಳ್ರಿಪ್ಪ, ಅಧಿಕಾರಿಗಳು ಬರೆದು ಕೊಟ್ಟಾರ ವಿಷಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಹೆಸರಿಗೆ ಬರೆದಾರ. ವಿಷಯ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಭೂ ಸ್ವಾಧೀನ ಪ್ರಕರಣಗಳ ಕುರಿತು ಆಲ್ಮಟ್ಟಿ ಗ್ರಾಮದಲ್ಲಿ ದಿನಾಂಕ 8/6/2026 ಹೋರಾಟದ ಸಮಯದಲ್ಲಿ ತಮ್ಮೆಲ್ಲರೊಂದಿಗೆ ಚರ್ಚಿಸಿದಂತೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಕಾಲುವೆ ನಿರ್ಮಾಣಕ್ಕಾಗಿ ಐತೀರ್ಪು ಹಂತದಲ್ಲಿರುವ ಪ್ರಕರಣಗಳ ಕುರಿತು ಸಂಬಂಧಿಸಿದ ಗ್ರಾಮಗಳ ಭೂ ಸ್ವಾಧೀನ ಒಳಪಡುವ ರೈತರು ಒಪ್ಪಿಗೆ ಐತೀರ್ಪು ರಚಿಸಲು ಸಂಬಂಧಿಸಿದ ದಾಖಲೆಗಳಿಂದ ಗ್ರಾಮ ಸಭೆಗಳಲ್ಲಿ ಒಪ್ಪಿಗೆ ನಮೂನೆಗಳನ್ನ ಸಲ್ಲಿಸಿದಲ್ಲಿ ಒಪ್ಪಿಗೆಯ ನಮೂನೆಗಳನ್ನು ಸಲ್ಲಿಸುವ ರೈತರ ಜಮೀನುಗಳ ಕುರಿತು ಒಪ್ಪಿಗೆ ತೀರ್ಪು ರಚಿಸಲು ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ ನಿಯಮಾವಳಿಗಳನ್ನು ಪಾಲಿಸಿ 3 ತಿಂಗಳೊಳಗ ಇದನ್ನ ನಿಯಮಾನುಸಾರ ಸಂಪೂರ್ಣ ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ತಮ್ಗೆಲ್ಲರಿಗೂ ಒಪ್ಪಿಗೆ ಅದ? ಚಪ್ಪಾಳೆಯರ ಬಡಿ ಹೋಮರಾಯ. ಅವ್ರ ಇರ್ಲಿ, ಅವ್ರ ನಾವು 2.5 ತಿಂಗಳು ಅಂದಿದ್ದೀವಿ. ತಮ್ಮ ಇನ್ನು 15 ದಿನ ತಗೊಲಿ, ಆದ್ರೆ ನಮಗ 3 ತಿಂಗಳೊಳಗ ನೀರ್ ಹರಿಸ್ತಾನ ಅಂತ ಹೇಳ್ಯಾರ. ಕೆಲಸ ಕ್ಲಿಯರ್ ಮಾಡ್ಕೊಂಡು
ಕನ್ಸಲ್ಟ್ ಅವಾರ್ಡ್ ಮಾಡ್ಕೊಂಡು ನಾಳೆ ಬಿಟ್ಟು ನಾಳೆದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರ ಅವ್ರು. ಶಾಂತಿಗೌಡ್ರು ನಮ್ಮ DSP ಸರ್ ಸರ್ಕಾರದೊಂದಿಗೆ ಏನೇನೈತಲ್ಲ ಕೆಲಸ ಅದೆಲ್ಲ ಮಾಡ್ಕೊಂಡು ಕ್ಲಿಯರ್ ಮಾಡ್ತಾರೆ. ನಾಡದ ಮುಂಜಾನೆ ಸರ್ ತಮ್ಮೆಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ, ನಾಡದಿಂದ ಕೆಲಸ ಸ್ಟಾರ್ಟ್ ಆಗಿ ಸರ್. ನಮಗೇನು ಸಣ್ಣ ದ್ವೇಷ ಇಲ್ಲ, ಏನೂ ಇಲ್ಲ ಸರ್. ಒಟ್ಟು ಕೆಲಸ ಆಗ್ಬೇಕಷ್ಟ ನಮಗ್. ಎಸ್ ಸರ್, ಅಷ್ಟ ಕೆಲಸ ಆಗ್ಬೇಕ್ರಿ. 3 ತಿಂಗಳದೊಳಗೆ ನೀರ್ ಹರಿಸಿದ್ರಿ ಅಂತಂದ್ರೆ ಹತ್ತನಿಂದ ಗುಲಾಬ್ ಮೇಲೆ ತಗೊಂಡ್ಬರ್ತೀವಿ ಸರ್. ಹರಿಸಲಿಲ್ಲ ಅಂದ್ರೆ ಚಾವಿ ತಗೊಂಡ್ಬರ್ತೀವಿ. ಇದಂತೂ ಫಿಕ್ಸ್, ಅದ್ರಾಗೇನ್ ಎರಡು ಮಾತಿಲ್ಲ. ಎಲ್ಲಾ ಅಧಿಕಾರಿಗಳನ್ನ ಚಪ್ಪಾಳಿ ಹೊಡ್ರಿಪ್ಪ, ಧನ್ಯವಾದ ಸಲ್ಲಿಸ್ರಿ. ಒಳ್ಳೇದು. ನಮ್ಮ ಇವತ್ತಿನ ಹೋರಾಟಕ್ಕ ಯಾರು ಅನ್ನಪ್ರಸಾದ್ ಮಾಡ್ಯಾರ ಅಂದ್ರಲ್ಲ ಹೆಸರು ಅವ್ರದ್ದು, ಅವ್ರ ಹೆಸರು ಬಸನಗೌಡ ಅವರೊಬ್ರು, ಸೀತಪ್ಪ ಗಣಿಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ನಪ್ರಸಾದ ಮತ್ತೆ ಏನೇನೋ ಸೇವೆ ಮಾಡ್ಯಾರ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸ್ರಿ. ನಮ್ಮೆಲ್ಲ ಕಾರ್ಯಕ್ರಮದ ಚಿತ್ರಣವನ್ನ ರಾಜ್ಯದ ತುಂಬೆಲ್ಲ ಪ್ರಸಾರ ಮಾಡಿರ್ತಕ್ಕಂಥ ಮಾಧ್ಯಮದವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ನಮಗ ಬಂದೋಬಸ್ತ್ ಕೊಟ್ಟು ನಮ್ಮ ರಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿ ವರ್ಗಕ್ಕೊಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಅದೇ ರೀತಿ ಅಗ್ನಿಶಾಮಕ ವರ್ಗದವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕಿನಿಂದ ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲಾ ರೈತ ಮುಖಂಡರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಸರ್ ಧನ್ಯವಾದ, ತಮಗೆ ಬರ್ಬೋದು ಸರ್. 1 ನಿಮಿಷ ಎಲ್ಲರೂ ಎದ್ದಂದ್ರೆ ಸರ್, ಇಲ್ಲೇ ನಾವು ಲೆಟರ್ ಕೊಡ್ತೀವಿ, ತಿರುಗಿ ಬಿಡಿ ಸರ್. 2 ಮಿನಿಟ್ ಇಲ್ಲೇ ಬರ್. ಸರ್ 1 ನಿಮಿಷ ಸರ್. ಎಸಿ ಸರ್ ಸ್ವಲ್ಪ ಇಲ್ಲೇ ನಿಂತು ಬಿಡ್ರಿ ಎಲ್ಲರೂ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KB ಚಾನಲ್ ಸಿ ಸರ್ ಮತ್ತೆ MD ಇನ್ಚಾರ್ಜ್ ಇವ್ರು ತಗೋಬೇಕು. ಇದ್ರ ಕೆಳಗೆ ರಿಸೀವ್ಡ್ ಕಾಪಿ ಅದಾವ, ನಮ್ಮ ಸಹಿ ಮಾಡ್ಕೊಡ್ಬೇಕು ಸರ್. ಹೊಳ್ಳೆ ಬೇಡ ಅಲ್ಲೇ ನಿಂದ್ರಿ. ಅದೇ ತರನಾಗಿ ಮಾನ್ಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಕೃಷ್ಣ ಮೇಲ್ದಂಡೆ ಯೋಜನೆ ಸರ್. ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಯಾರು ತೋರ್ ಸರ್. ಇಲ್ಲಿ ನಿಂದ್ರಿ, ಕಡೆ ನಿಂತು ಬಿಡಿ, ಹೊಳ್ಳಿ ನಿಂತು ಬಿಡಿ. ಅದೇ ತರನಾಗಿ ಆಯುಕ್ತರು, ಮಾನ್ಯ ಆಯುಕ್ತರು ಭೂ ಸ್ವಾಧೀನ ಮತ್ತು ಪುನರ್ವಸತಿ ಪುನರ್ನಿರ್ಮಾಣ ಸರ್. ಆಯುಕ್ತರು ಕಮಿಷನರ್ ಯಾರು ಕೊಡ್ಬೇಕು ಸರ್? ಸರಿನೇ ಹೌದಾ ಸರ್? ಆಯ್ತಾಯ್ತು. ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ವಿಜಯಪುರದ AC ಅವರಿಂದ. ಅದೇ ತರನಾಗಿ ಮಾನ್ಯ ಮಹಾವ್ಯವಸ್ಥಾಪಕರು ಭೂ ಸ್ವಾಧೀನ ಪುನರ್ವಸತಿ ಮತ್ತು ಅದನ್ನು ಕೊಡಿ, ಅವ್ರಿಗೆ ಕೊಡಿ ಸರ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸರ್. AC ಸರ್ ತಾವೇ ತೋರ್ ಸರ್. ಬನ್ನಿ ಮ್ಯಾಲ ಬನ್ನಿ. ಎಲ್ಲಾ ಪ್ರತಿಗಳ ಕೆಳಗಡೆ ರಿಸೀವ್ಡ್ ಕಾಪಿ ಅದ, ಅದನ್ನು ತಗೊಂಡು ಕೊಡ್ಬೇಕು. ಎಲ್ಲ ಪ್ರತಿಗಳಿಗೆ ಕೆಳಗೆ ರಿಸೀವ್ಡ್ ಕಾಪಿ ಅದಾವ, ಸಹಿ ಮಾಡಿ ಕೊಡ್ಬೇಕಾಗಿ ಎಲ್ಲ ಅಧಿಕಾರಿಗಳಲ್ಲಿ ಮನವಿ. ಕಲ್ಲೋಣವರು ರಾವಣವರು ಮುಂದೆ ಬರ್ಬೇಕು. ಚೆನ್ನಪ್ಪನವರು ನೋಡ್ರಿ ನೋಡ್ರಿ. ದಲಿತ ಸಂಘಟನೆಯ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಅವರ ಮುಖಾಂತರವೂ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸಂಘಕ್ಕೆ, ಹಸಿರು ಸೈನ್ಯಗೆ
ಚುನಾವಣಾ ಪೂಜಾರಿ ಅವರಿಗೆ, ವಿಶ್ವನಾಥ್ ಗುರುಜಿ ಅವರಿಗೆ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ಕಾಣ ಕೊಡದಿದ್ದ ಮೇಲೆ ದಯವಿಟ್ಟು ಅಧಿಕಾರಿಗಳು ನಾವು ಕೊಟ್ಟಿದೀವಿ ಅದಕ್ಕೊಂದು ರಿಸೀವ್ಡ್ ಕಾಪಿ ಕೊಡ್ಬೇಕು ನಮ್ಗೆಲ್ಲಾ ಲೆಟರ್ಗಳಿಗೆ. ದಯವಿಟ್ಟು